ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇದು ಊರಲ್ಲಿ ಪಾರಿಜಾತ ಹೂ ತುಂಬಾ ಇತ್ತು. ಸೊ ಅದರದೊಂದು ಕ್ಯಾಪ್ಚರ್ ಹಾಕ್ಕೊಂಡೆ ನಾನು. ಪಾರಿಜಾತ ಹೂ ತುಂಬಾ ಪರಿಮಳ ತುಂಬ ಇತ್ತು ಅದರಲ್ಲಿ. ಹಾಗಾಗಿ ನಾನು ಇದು ಏನು ಇದನ್ನು ಹಾಕ್ಕೊಂಡೆ. ಸಖತ್ತಾಗಿದೆ, ತುಂಬ ಇದೆ. ಅಲ್ಲೇ ಕೆಳಗಡೆ ಲಿಂಬೆ ಗಿಡ ಕೂಡ ಇತ್ತು, ಅದರ ಕೆಳಗಡೆ ತುಂಬಾ ಪಾರಿಜಾತ ಹೂಗಳಾಗಿತ್ತು. ನಿಮಗೆ ನೋಡಿ ಎಷ್ಟು ಕಾಣಿಸ್ತಿದೆ ಅಂತೇಳಿ. ಸ್ವಲ್ಪ ಊರಲ್ಲಿ ಮಳೆ ಇದ್ದಿದ್ದರಿಂದ ಅದು ಪರಿಮಳ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಾಗೆ ನೆಕ್ಸ್ಟ್ ಡೇ ನಾವು ಧರ್ಮಸ್ಥಳ ಟೆಂಪಲ್ಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಆದರೆ ನಾವು ಕ್ಯೂ ಅಲ್ಲಿ ನಿಲ್ಲೋ ಪರಿಸ್ಥಿತಿ ಇದೇನು ಅನಿವಾರ್ಯತೆ ನಮಗಿರಲಿಲ್ಲ. ನಮ್ಗೆ ಪರಿಚಯ ಇದ್ದವರೊಬ್ಬರು ಇದ್ದರು, ಹಾಗಾಗಿ ನಾವು ಒಳಗಡೆ ಹೋದ್ವಿ. ನಾವು ಕ್ಯೂ ಅಲ್ಲಿ ನಿಂತು ಹೋಗಿರಲಿಲ್ಲ. ಸೊ ನೋಡಿ ಎಷ್ಟು ರಶ್ ಇತ್ತು ಅಂತ ಹೊರಗಡೆ ಎಲ್ಲ. ಸೊ ಬರಬೇಕಾದ್ರೆ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಧರ್ಮಸ್ಥಳ ಕಡೆ ಹೋದಾಗ ಉಜಿರೆ STM ಕಾಲೇಜ್ ವಿದ್ಯಾಸಂಸ್ಥೆಗಳು ಸಿಗ್ತವೆ, ಅಲ್ಲೇ ನನ್ನ ಹಸ್ಬೆಂಡ್ ಓದಿರೋದು. ಹಾಗಾಗಿ ಅಲ್ಲಿನ ಒಂದಷ್ಟು ಕ್ಯಾಪ್ಚರ್ಗಳನ್ನು ನಾನು ಹಾಕ್ಕೊಂಡೆ. STM ಕಾಲೇಜ್ ವಿದ್ಯಾಸಂಸ್ಥೆಗಳ ರೋಡಲ್ಲಿ ಫುಲ್ ಇದೆ. ಸೊ ಹಾಗಾಗಿ ಸುಮ್ಮನೆ ನಾನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಈ ಥರ ಸಿಟಿಯಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಇದು ಮತ್ತು ನೋಡಿ ಹಲಸಿನಕಾಯಿ ಇದರಲ್ಲಿ ಮೊದಲಿನ ಫಲ, ಹಾಗಾಗಿ ಅದರದ್ದೊಂದು ತಗೊಂಡೆ. ನನಗೆ ತುಂಬ ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಊರಲ್ಲಿ, ಬಟ್ ಸ್ವಲ್ಪ ನಿಮಗೆ ಕೆಲವೊಂದು ಮಾಡಿದ್ದೀನಿ. ಹಾಗೆ ಅಲಸಂಡೆ ಆಗಿತ್ತು, ಹಾಗೆ ಅದನ್ನು ಕೊಯ್ತಾ ಇದ್ದೆ. ಮೀಟರ್ ಅಲಸಂಡೆ ಅಂತ ಹೇಳ್ತಾರೆ ಇದಕ್ಕೆ. ಜಾಸ್ತಿ ಉದ್ದದ್ದಾದರೆ ಇದು ಮೀಟರ್ ಅಲಸಂಡೆನೇ, ಉದ್ದ ಇತ್ತು. ಹಾಗಾಗಿ ಅದನ್ನ ಕೊಯ್ದು ಒಂದು ಏನು ಪಲ್ಯ ಇಲ್ಲ ಮೇಲಾರ ಅಂದರೆ ಏನು ಮಜ್ಜಿಗೆ ಹುಳಿ ಮಾಡ್ತಾರೆ ನಮ್ಮಲ್ಲಿ, ಅದಕ್ಕೆ ಮೇಲಾರ ಅಂತೀವಿ ನಾವು. ಸೊ ಅದೇನಾದರೂ ಮಾಡೋದಕ್ಕಾಗತ್ತೆ ಅಂತ ಕೊಯ್ತಾ ಇದ್ದೆ. ಸೊ ಮಳೆಯೂ ಸ್ವಲ್ಪ ಇದ್ದಿದ್ದರಿಂದ ಕೊಯ್ಯೋದಕ್ಕೆ ಒಂಚೂರು ಸುಮಾರು ಇತ್ತು, ಒಂದು ಹಿಡಿ ಆಗೋಷ್ಟು ಇತ್ತು. ಸೊ ಅದನ್ನು ಕೊಯ್ಕೊಳ್ತಾ ಇದ್ದೆ ನಾನು. ಕೊಯ್ದುಬಿಟ್ಟು ಅದನ್ನು ಎಲ್ಲ ಇದು ಮಾಡಿಕೊಂಡು, ಆಮೇಲೆ ತೊಂಡೆಕಾಯಿ ಇತ್ತು ಸ್ವಲ್ಪ, ಅದನ್ನು ಕಟ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮನೆಗೆ ಹೋದರೆ ನನಗೆ ಆ ಥರ ನೇಚರ್ ಮಧ್ಯೆ ಇರೋದು ಅಂದರೆ ತುಂಬಾ ಇಷ್ಟ. ಊರಿಗೆ ಹೋದರೆ ನೇಚರ್ನ ಇಷ್ಟಪಡ್ತೀನಿ, ಅಥವಾ ಇಲ್ಲಿದ್ದರೂ ಅಷ್ಟೇ ನೇಚರ್ನೇ ಇಷ್ಟಪಡ್ತೀನಿ. ಸೊ ಅದನ್ನ ಕಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಕಟ್ ಮಾಡ್ತಾ ಕೂತೆ ಬೆಳಗ್ಗೆನೆ. ಯಾಕಂದರೆ ಸ್ವಲ್ಪ ಬೇಗ ಕೆಲಸ ಮುಗಿಸಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಮಲ್ಲಿಗೆ ಹೂವು ಇತ್ತು, ಮಲ್ಲಿಗೆ ಹೂವು ಕೊಯ್ಕೊಂಡು ಆಮೇಲೆ ನಾವು ಅಮ್ಮನ ಮನೆಗೆ ಹೊರಟಿದ್ವಿ. ಅಮ್ಮನ ಮನೆಗೆ ಸ್ವಲ್ಪ ಇತ್ತು, ಮಳೆ ಬಂದಾಗ ಚಿಗುರಿದಾಗ ಮಲ್ಲಿಗೆ ತುಂಬ ಆಗುತ್ತೆ. ಸೊ ಸ್ವಲ್ಪ ಇತ್ತು. ನನಗಿಷ್ಟ ಇದೆಲ್ಲ ಮಲ್ಲಿಗೆ ಹೂವು ಕೊಯ್ಯೋದು, ಅದನ್ನ ಕಟ್ಟೋದು, ಈ ಥರದ್ದೆಲ್ಲ ನನಗೆ ಸ್ವಲ್ಪ ಇಷ್ಟ. ಸೊ ಅಮ್ಮನ ಮನೆಗೆ ಹೋದ್ವಿ. ಅಮ್ಮ ಸಂಜೆಗೆ ಬಾಳೆಕಾಯಿ, ಚಂದ್ರ ಬಾಳೆಕಾಯಿ ನನ್ನ ಅಕ್ಕ ಕೊಟ್ಟಿರೋದಂತೆ. ಸೊ ಅದರದ್ದು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ರು ನೋಡಿ. ಸೊ ಹಾಗೆ ಅಮ್ಮಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂಥೇಳಿ, ಹಾಗೆ ನನ್ನ ಹಸ್ಬೆಂಡ್ ಹತ್ರ ಒಂದು ಸ್ವಲ್ಪ ವೀಡಿಯೋ ತೊಗೊಳ್ಳಿ, ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ನನ್ನದು ಅಕ್ಕನ ಮಗಳು ಕೂಡ ಬಂದಿದ್ಲು, ಪುಟ್ಟ ವ್ಲಾಗ್ ಹಾಕಿದ್ದೀನಿ ಅಲ್ಲಿ. ನಾವು ಮತ್ತು ನಾನು ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಹಲಸಿನ ಹಣ್ಣು ಮತ್ತು ಅಕ್ಕಿ ಪಾಯಸ ಮಾಡಬೇಕು ಅಂತ, ಹಾಗಾಗಿ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಾನು ಹೆಲ್ಪ್ ಮಾಡೋಣ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ತಾಯಿದ್ದೆ. ಸೊ ನನಗೂ ಒಂದು ಸ್ವಲ್ಪ ಇದು ಸಿಗುತ್ತೆ, ಅಮ್ಮನಿಗೆ ಹೆಲ್ಪ್ ಮಾಡಿದೆ ಅಂತೇಳಿ ಅಮ್ಮ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ಕಿ ಪಾಯಸ ಬೇಯಿಸ್ತಾ ಇದ್ದಾರೆ, ಅದ್ರ ಜೊತೆ ಹಲಸಿನ ಹಣ್ಣು ಇದೆ ಮಾಡಿ ಇಟ್ಟಿದ್ರು. ಸೊ ಅದು ಕೂಡ ಅಕ್ಕಿ ಮತ್ತು ಹಲಸಿನ ಹಣ್ಣಿನ ಪಾಯಸ. ನೋಡಿ ಪಾಯಸ ರೆಡಿ ಆಗಿದೆ. ರೆಸಿಪಿ ಎಲ್ಲ ತೋರಿಸಿಲ್ಲ, ಹಾಗೆ ಸಿಂಪಲ್ಲಾಗಿ. ನೆಕ್ಸ್ಟ್ ಡೇ ಮಾರನೇ ದಿನ ನನ್ನ ಮಗ ಅಪ್ಪನ ಕಾಲಲ್ಲಿ ಈ ಥರ ಮಲ್ಕೊಂಡಿದ್ದ. ಸೊ ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಅಮ್ಮನ ಮನೆಯಲ್ಲಿ. ಹಾಗೆ ಮತ್ತು ಊರಿಂದ ಬಂದ ಮೇಲಿನ ವೀಡಿಯೋ. ಕೆಸುವಿನ ದಂಟಿನ ಸಾರು ಆಯಿತಾ, ಊರಿಂದ ತಂದಿರೋದು. ಆ್ಯಂಡ್ ಇದು ಹಲಸಿನಕಾಯಿ ದೋಸೆಗೆ ಅಂತೇಳಿ ಇಲ್ಲಿ ನಾನು ಹಲಸಿನಕಾಯಿ ರುಬ್ಕೊಳ್ಳೋದು, ನೀಟಾಗಿ ರುಬ್ಕೊಂಡು ದೋಸೆ ಮಾಡೋದು. ಸ್ವಲ್ಪ ಅಕ್ಕಿ ಹಾಕ್ಕೊಳ್ಬೋದು, ಒಂದು 20% ಅಕ್ಕಿ, ಹಾಗೆ 80% ಇದು ಏನು ಕಾಯಿ ತೊಳೆ. ತುಂಬಾ ಟೇಸ್ಟಿ ಆಗುತ್ತೆ. ಊರಿಂದ ಬರುವಾಗ ತುಂಬಾ ತಗೊಂಡು ಬಂದಿದ್ದೀವಿ.
ಊರಿಂದ ಬಂದಮೇಲೆ ಒಂದು ರೌಂಡ್ ಜ್ವರ ಶೀತ ಕೆಮ್ಮು ಎಲ್ಲ ಆಗೋಯ್ತು. ಅದಾದಮೇಲೆ ಪತ್ರೊಡೆ ಮಾಡೋಣ ಅಂತ ಪತ್ರೊಡೆ ಸೊಪ್ಪು ಕೂಡ ತಂದಿದ್ದೆ, ಅರಿಶಿನ ಎಲೆ ಕಡುಬು ಮಾಡೋಕ್ಕೆ ತಂದಿದ್ದೆ, ಎಲ್ಲ ಹಂಗಂಗೆ ಬಾಕಿಯಾಗಿತ್ತು. ಹಾಗೆ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಜಾಸ್ತಿ ಏನೋ ತೋರಿಸಿಲ್ಲ ಇದರಲ್ಲಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್.